ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮನೆಯಲ್ಲಿ ಮಳಿ ಹಾಗೆ ಮರವಾಯಿ ಅಂತ ಕೂಡ ಹೇಳ್ತೀವಿ, ಇದರದ್ದು ಸುಕ್ಕ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ. ತುಂಬ ಕ್ವಿಕ್ಕಾಗಿ ಒಂದು 5-10 ನಿಮಿಷ ಆಗುತ್ತೆ ಅಷ್ಟೇ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತು ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ. ತುಂಬ ಸಿಂಪಲ್ ರೆಸಿಪಿ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನ, ಮೀನು ಸಾರು ಆಗಿರ್ಬೋದು, ಪ್ರಾನ್ಸ್ ಕರಿ ಜೊತೆಗಂತೂ ಸೈಡಲ್ಲಿ ನಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನಿಲ್ಲಿ ಮಳಿನ ತೊಗೊಂಡಿದ್ದೀವಿ. ಇದಕ್ಕೆ ಕ್ಲಾಮ್ಸ್ ಅಂತ ಕೂಡ ಕರಿತೀವಿ, ಮರವಾಯಿ ಅಂತ ಕೂಡ ಹೇಳ್ತೀವಿ. ನಮ್ಮ ಕುಂದಾಪುರ ಕಡೆ ನಾವು ಇದಕ್ಕೆ ಮಳಿ ಅಂತ ಹೇಳ್ತೀವಿ. ಸೊ ಇದನ್ನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕಟ್ಟು ಕೂಡ ಮಾಡ್ಬೋದು, ಬಟ್ ನಾನು ಡೈರೆಕ್ಟಾಗಿ ಓಪನ್ ಮಾಡ್ತೀನಿ ಬಿಸಿನೀರಲ್ಲಿ. ಅಂದರೆ ಇದನ್ನು ನೀರು ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಸಿ ಮಾಡಿದರೆ ಸಾಕು, ಇದು ಓಪನ್ ಆಗಿಬಿಡುತ್ತೆ. ಜಾಸ್ತಿ ಏನು ಟೈಮ್ ಆಗೋಲ್ಲ. ಇಲ್ಲಿ ನೋಡಿ ಇದು ಹೇಗೆ ಓಪನ್ ಆಗಿಬಿಟ್ಟಿದೆ ಅಂತೇಳಿ. ಇದನ್ನು ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಯಾಕೆ ಇದನ್ನು ಸಪ್ರೇಟಾಗಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಅಂತೇಳಿದರೆ, ಕೆಲವೊಮ್ಮೆ ಇದರಲ್ಲಿ ಚೆನ್ನಾಗಿಲ್ಲದೆ ಇರೋದು ಕೂಡ ಇರುತ್ತೆ, ಅದರಲ್ಲಿ ಮಣ್ಣೆಲ್ಲ ಇರುತ್ತೆ. ಸೊ ಅದು ಕೂಡ ಕರಿ ಒಳಗಡೆ ಹೋಗಬಾರ್ದು. ಇಲ್ಲಾಂದರೆ ಡೈರೆಕ್ಟಾಗಿಯೇ ನಾನು ಕರಿಯಲ್ಲೇ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ರು ಕೂಡ ಓಪನ್ ಆಗುತ್ತೆ. ಹೋಗಬಾರ್ದು ಅಂತೇಳಿ ನಾನು ಫಸ್ಟಿಗೆ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಗೊತ್ತಾಗತ್ತಲ್ವ, ಯಾವುದಾದ್ರೂ ಒಳ್ಳೇದಿಲ್ಲದೆ ಇದ್ದರೆ ಆ ಟೈಮಲ್ಲಿ ಆ ನೀರಲ್ಲಿ ಏನಾದರೂ ಮಣ್ಣಿದ್ರೆ, ಇಲ್ಲಾಂದರೆ ಅದನ್ನು ಏನು ಗಾಳಿಸ್ಬಿಟ್ಟು ಹಾಕ್ಕೊಳ್ತೀನಿ. ಅದಕ್ಕೆ ನಾನು ಫಸ್ಟಿಗೆ ಹಾಗೆ ಮಾಡ್ಕೊಂಡಿದ್ದು. ಸೊ ಇದನ್ನು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಅದರಲ್ಲಿ ಈರುಳ್ಳಿ, ಟೊಮೆಟೊನ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದೆಲ್ಲ ತುಂಬ ಫ್ರೈ ಮಾಡ್ಕೊಳ್ಬೇಕಂತೇನಿಲ್ಲ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಇವಾಗ ಇದೇನು ಮಳಿ ಇದೆ ನೋಡಿ, ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನು ಯಾವುದು ಕೂಡ ಚೆನ್ನಾಗಿ ಇಲ್ಲದೆ ಇರೋ ಮಳೆ ಇರಲಿಲ್ಲ. ನೀರು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದ್ರದ್ದು ಮಳಿದೆ ನೀರಲ್ವ, ಅದನ್ನು ಕೂಡ ನಾನು ವೇಸ್ಟ್ ಮಾಡ್ತಾಯಿಲ್ಲ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತೀನಿ. ಆಲ್ರೆಡಿ ಇದೆಲ್ಲ ಬೆಂದಿದೆ, ಆದರೂ ಕೂಡ ಈರುಳ್ಳಿ, ಟೊಮೆಟೊ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ಇದರಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ನಾನು ಈ ಟೈಮಲ್ಲಿ ಹಾಕ್ಕೊಳ್ತೀನಿ. ಇವಾಗ ಮಸಾಲೆ ಹಾಕ್ಬಿಡೋಣ. ಮಸಾಲೆಯಲ್ಲಿ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ಅದಾದ ನಂತರ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಜಾಸ್ತಿ ಖಾರ ಬೇಕಾದರೆ ಖಾರ. ಸೊ ಒಂದು ಸ್ವಲ್ಪ ಖಾರದ ಪುಡಿನ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಮಸಾಲ ಬಂದುಬಿಟ್ಟು ಚಿಕನ್ ಸುಕ್ಕ ಮಸಾಲ, ಇಲ್ಲಾಂದರೆ ನಿಮಗೆ ನಾರ್ಮಲಾಗಿ ಯಾವುದಾದ್ರೂ ಸಿಗುತ್ತೆ ಸುಕ್ಕ ಮಸಾಲ ಅಂತ, ಅದನ್ನು ತೊಗೊಳ್ಳಿ. ನಾನು ಇದು ಊರಿಗೆಲ್ಲ ಹೋದಾಗ ಕುಂದಾಪುರ ಸುಕ್ಕ ಮಸಾಲ ಅಂತ ಬರುತ್ತೆ, ನಾನು ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದನ್ನು ನಾನು ಯಾವಾಗಲೂ ತಂದು ಇಟ್ಕೊಂಡಿರ್ತೀನಿ, ಒಂದು 2-3 ಬಾಟಲಾಗಿ. ಚಿಕನ್ ಸುಕ್ಕ ಇರ್ಬೋದು, ಈ ಥರ ಮಳಿ ಸುಕ್ಕ ಇದೆಲ್ಲ ಮಾಡಿದಾಗ ಹಾಕ್ತೀನಿ. ಸಖತ್ ರುಚಿಯಾಗಿರುತ್ತೆ. ಸೊ ಇದೊಂದು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ, ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಎಂಡಲ್ಲಿ ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಅದಕ್ಕೋಸ್ಕರನೇ. ಇವಾಗ ಈ ಮಸಾಲೆ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀರು ವರಿ ಮಾಡ್ಕೊಳ್ಬೇಡಿ, ನೀರದು ಹೋಗ್ಬಿಡುತ್ತೆ. ಕುದೀತಾ ಇದೆ, ಗ್ಯಾಸ್ ಆನಲ್ಲೇ ಇದೆ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಮಸಾಲದ ಜೊತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಇವಾಗ ಒಂದು 2 ನಿಮಿಷ ಮುಚ್ಚಬೇಡಿ. ಮುಚ್ಚಿ ಇವಾಗ ಕುದಿ ಬಂದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಂಡಿದೆ. ಇವಾಗ ನಾವು ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕಾಗತ್ತೆ. ಇದು ತೆಂಗಿನಕಾಯಿ ತುರಿ ಮಾಡಿ ಇಟ್ಕೊಂಡಿದ್ದು, ಅದನ್ನೆಲ್ಲ ನಾನು ಇದರೊಳಗೆ ಹಾಕ್ಕೊಳ್ತೀನಿ. ಸುಕ್ಕ ಅಂತಿದ್ದಾಗ ನಾವು ತೆಂಗಿನಕಾಯಿ ಗ್ರೈಂಡ್ ಮಾಡಿ ಎಲ್ಲ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈ ರೀತಿಯಾಗಿ ತೆಂಗಿನಕಾಯಿ ತುರಿನೇ ನಾವು ಇದಕ್ಕೆ ಹಾಕ್ಕೊಂಡ್ರೆ ಸಖತ್ ರುಚಿಯಾಗಿರುತ್ತೆ. ಸೊ ಈ ಥರ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಇನ್ನೂ ಏನಾದರೂ ನೀರಿದ್ದರೆ ಇನ್ನೊಂದು ಸ್ವಲ್ಪ ಹೈ ಫ್ಲೇಮ್ನಲ್ಲಿಟ್ಟು ಕುದಿ ಬರಬೇಕಾಗತ್ತೆ. ಸೊ ಆವಾಗ ನೀರೆಲ್ಲ ಕಡಿಮೆ ಆಗುತ್ತೆ. ಇದನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ನೋಡ್ಕೊಳ್ಳಿ. ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದರೆ ಹಾಕ್ಕೊಳ್ಬೋದು. ಸೊ ಇದು ಇವಾಗ ಒಂದು 2 ನಿಮಿಷ ಕುದಿ ಬರಬೇಕಾಗುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಸುಕ್ಕ ರೆಡಿ ಆಯಿತು ನೋಡಿ. ನೀರು ಒಂದು ಸ್ವಲ್ಪ ಕೂಡ ಇಲ್ಲ. ಸ್ವಲ್ಪ ಎಂಡಲ್ಲಿ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ವಾವ್, ಸೂಪರ್ ರುಚಿಯಾಗಿರುತ್ತೆ. ಸೊ ಇವಾಗ ಇಲ್ಲಿ ಮಳಿ ಸುಕ್ಕ ರೆಡಿ ಆಯಿತು ಬ್ಯಾಟಿಂಗ್ ಮಾಡೋದಕ್ಕೆ. ಸೂಪರ್ ರುಚಿಯಾಗಿತ್ತು. ಮನೇಲಿ ಎಲ್ಲರಿಗೂ ಇದು ತುಂಬಾ ಇಷ್ಟ ಆಯಿತು. ತುಂಬ ಫೇವ್ರೆಟ್ ರೆಸಿಪಿ. ಇದರಲ್ಲಿ ಮಸಾಲೆ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು. ಪ್ರತಿಯೊಂದು ಮಳೆಯಲ್ಲಿ ಕೂಡ ಅದು ಕ್ಲಾಮ್ಸ್ ಅಲ್ಲದೆ ಅದರದ್ದು ಮಸಾಲ ಕೂಡ ಚೆನ್ನಾಗಿ ಹೀರ್ಕೊಂಡ್ಬಿಟ್ಟಿದೆ. ಸೊ ಸಖತ್ ರುಚಿಯಾಗಿರೋ ಈ ಸುಕ್ಕನ ನಿಮ್ಮ ಮನೇಲಿ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಮಾಡಿ ರೆಡಿ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಕೆಲಸ ಕೂಡ ಜಾಸ್ತಿ ಇರೋದಿಲ್ಲ ರುಬ್ಕೊಳ್ಳೋದೆಲ್ಲ. ಸೊ ಇದು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.